Unit 2. Prose. The Scholar's Mother Tongue. A learned scholar, Pandit, once visits the court of Akbar. He says, I have mastery over different languages. And the Pandit continues, I can speak many languages fluently. Oh, sounds good. The Pandit makes a challenge to the court. Is there anybody present here who can find out what my mother tongue is? The courtiers discuss among themselves. Maybe Kannada, Urdu, Tamil Yim. But they failed in their attempt to find out the Pandit's mother tongue. ಒಬ್ಬ ವಿದ್ವಾಂಸ ಪಂಡಿತ ಒಮ್ಮೆ ಅಕ್ಬರನ ಆಸ್ಥಾನಕ್ಕೆ ಭೇಟಿ ನೀಡಿದ. ಅವನು ಹೇಳುತ್ತಾನೆ, ನಾನು ಹಲವು ಭಾಷೆಗಳ ಮೇಲೆ ಪಾಂಡಿತ್ಯವನ್ನು ಹೊಂದಿದ್ದೇನೆ ಎಂದು. ಅಕ್ಬರ್ ಹೇಳಿದ, ಮತ್ತು ಪಂಡಿತನು ಮುಂದುವರಿಸುತ್ತಾನೆ, ನಾನು ಅನೇಕ ಭಾಷೆಗಳನ್ನು ನಿರರ್ಗಳವಾಗಿ ಮಾತನಾಡಬಲ್ಲೆ ಎಂದು. ಅಕ್ಬರನು ಹೇಳಿದ, ಓ, ಚೆನ್ನಾಗಿದೆ ಎಂದು. ಆಗ ಪಂಡಿತನು ಆಸ್ಥಾನಕ್ಕೆ ಒಂದು ಸವಾಲನ್ನು ಹಾಕುತ್ತಾನೆ. ನನ್ನ ಮಾತೃಭಾಷೆಯನ್ನು ಕಂಡುಹಿಡಿಯುವವರು ಯಾರಾದರೂ ಇಲ್ಲಿರುವಿರಾ ಎಂದು. ಆಸ್ಥಾನಿಕರು ತಮ್ಮಲ್ಲಿಯೇ ಚರ್ಚೆ ಮಾಡುತ್ತಾರೆ. ಬಹುಶಃ ಕನ್ನಡ, ಉರ್ದು, ತಮಿಳು ಇತ್ಯಾದಿ ಎಂದು ಹೇಳಿದರು. ಆದರೆ ಅವರು ಪಂಡಿತನ ಮಾತೃಭಾಷೆಯನ್ನು ಕಂಡುಹಿಡಿಯುವ ತಮ್ಮ ಪ್ರಯತ್ನದಲ್ಲಿ ಸೋಲುವರು. And so you all accept defeat. Oh, no. Oh, no. Just then, Birbal speaks. Well, Pandit, I shall find out what your mother tongue is in a day or so. Glad to hear that, Birbal. Take your own time. ಮತ್ತು ಆದ್ದರಿಂದ ನೀವೆಲ್ಲರೂ ಸೋಲನ್ನು ಒಪ್ಪಿಕೊಳ್ಳುವಿರಾ ಎಂದು ಪಂಡಿತನು ಕೇಳಿದನು. ಆಸ್ಥಾನಿಕರು ಇಲ್ಲ ಎಂದರು. ಆಗ ತಾನೇ ಬೀರಬಲ್ಲನು ಮಾತನಾಡಿದ. ಚೆನ್ನಾಗಿದೆ ಪಂಡಿತರೇ, ನಾನು ನಿಮ್ಮ ಮಾತೃಭಾಷೆಯನ್ನು ಒಂದೆರಡು ದಿನಗಳಲ್ಲಿ ಕಂಡುಹಿಡಿಯುವೆ ಎಂದನು. ಅದನ್ನು ಕೇಳಲು ಸಂತೋಷವಾಗುತ್ತಿದೆ ಬೀರಬಲ್. ನಿನಗೆಷ್ಟು ಸಮಯ ಬೇಕು, ತೆಗೆದುಕೋ ಎಂದು ಪಂಡಿತನು ಹೇಳಿದ. Birbal sneaks into the Pandit's bedroom and finds him fast asleep. He whispers into the Pandit's ear. Then he tickles his ear with a feather. Pandit in his sleep shouts words in his mother tongue. Yevaradi? Oh. Well, that's it. ಅಂದು ರಾತ್ರಿ ಬೀರಬಲ್ಲನು ಪಂಡಿತನ ಮಲಗುವ ಕೋಣೆಗೆ ಮೆಲ್ಲನೆ ಹೋದನು ಮತ್ತು ಆಗ ಪಂಡಿತನು ಮಲಗಿರುವುದನ್ನು ಗಮನಿಸಿದ. ಆಗ ಬೀರಬಲ್ಲನು ಪಂಡಿತನ ಕಿವಿಯಲ್ಲಿ ಪಿಸುಗುಟ್ಟಿದನು ಮತ್ತು ಅವನ ಕಿವಿಯಲ್ಲಿ ಒಂದು ಗರಿಯಿಂದ ಕಚ್ಚಗುಳಿಯನ್ನು ಇಟ್ಟನು. ಆಗ ಪಂಡಿತನು ತನ್ನ ಗಾಢ ನಿದ್ರೆಯಲ್ಲಿ ತನ್ನ ಮಾತೃಭಾಷೆಯಲ್ಲಿ ಕೂಗುತ್ತಾನೆ, ಯಾರದು ಎಂದು. ಬೀರಬಲ್ ಹೇಳಿದ, ಓ ಸರಿ, ಅಷ್ಟೇ. Your Majesty, the Pandit's mother tongue is Telugu. Yes, King Akbar astonished. Well done, Birbal. But how did you find it out? Your Majesty, in times of difficulty, a person speaks his mother tongue. Birbal then narrates the entire incident that took place in the Pandit's bedroom the previous night. Clever Birbal, you have indeed proved your wit again. Thank you, Your Majesty. The courtiers praise Birbal's wit, and the Pandit leaves the king's court in dismay. Hooray! I accept defeat, my lord. Indeed, Birbal is cleverer than me. ಮರುದಿನ ಆಸ್ಥಾನದಲ್ಲಿ ಬೀರಬಲ್ ಹೇಳಿದನು, ಮಹಾರಾಜರೇ, ತೆಲುಗು ಭಾಷೆಯು ಪಂಡಿತನ ಮಾತೃಭಾಷೆಯಾಗಿದೆ. ಪಂಡಿತನು ಹೇಳಿದ, ಹೌದು ಎಂದು. ರಾಜ ಅಕ್ಬರನಿಗೆ ಆಶ್ಚರ್ಯವಾಯಿತು. ಬಲೆ, ಬೇಷ್ ಎಂದು ಅಕ್ಬರನು ಬೀರಬಲ್ಲನಿಗೆ ಹೊಗಳಿದ. ಆದರೆ ಹೇಗೆ ಅದನ್ನು ನೀನು ಕಂಡುಹಿಡಿದೆ ಎಂದು ಕೇಳಿದನು. ಬೀರಬಲ್ ಹೇಳಿದ, ಮಹಾರಾಜರೇ, ಒಬ್ಬ ವ್ಯಕ್ತಿಯು ಕಷ್ಟಕಾಲದ ಸಂದರ್ಭದಲ್ಲಿ ತನ್ನ ಮಾತೃಭಾಷೆಯನ್ನೇ ಮಾತನಾಡುವನು ಎಂದು. ಆಗ ಬೀರಬಲ್ಲನು ಕಳೆದ ರಾತ್ರಿ ಪಂಡಿತನ ಮಲಗುವ ಕೋಣೆಯಲ್ಲಿ ನಡೆದ ಪೂರ್ಣ ಘಟನೆಯನ್ನು ವಿವರಿಸಿದನು. ಜಾಣ ಬೀರಬಲ್, ನಿಮ್ಮ ಜಾಣತನವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದಿರಿ ಎಂದು ಅಕ್ಬರನು ಹೊಗಳಿದನು. ಧನ್ಯವಾದಗಳು ಮಹಾರಾಜರೇ ಎಂದನು ಬೀರಬಲ್ಲನು.
ಆಗ 10 minutes. ಆಸ್ಥಾನಿಕರೆಲ್ಲರೂ ಬೀರಬಲ್ಲನ ಜಾಣತನವನ್ನು ಹೊಗಳಿದರು ಮತ್ತು ಪಂಡಿತನು ಅವಮಾನದಿಂದ ರಾಜನ ಆಸ್ಥಾನದಿಂದ ಹೊರಹೋಗುವನು. ಆಸ್ಥಾನಿಕರೆಲ್ಲರೂ ಶಹಬಾಸ್ ಬೀರಬಲ್ ಎಂದರು. ಪಂಡಿತನು ನಾನು ನನ್ನ ಸೋಲನ್ನು ಒಪ್ಪಿಕೊಳ್ಳುವೆ ಎಂದನು. ಮತ್ತು ನಿಜವಾಗಿಯೂ ಬೀರಬಲ್ಲನು ನನಗಿಂತ ಜಾಣನಿದ್ದಾನೆ ಎಂದು ಒಪ್ಪಿಕೊಂಡನು.